ಓಂ ಶ್ರೀ ಗುರುಭ್ಯೋ ನಮಃ. ಓಂ ಈಶಾನಃ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ. ಹರಿ ಓಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಸಂಸ್ಕಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ದೇವರಿಗೆ ಫಲ ಸಮರ್ಪಣೆ, ತೆಂಗಿನಕಾಯಿಯ ಸಮರ್ಪಣೆಯ ವಿಧಾನ, ತಾಂಬೂಲದ ವಿಧಾನವನ್ನು ಸಂಕ್ಷಿಪ್ತವಾಗಿ ತಮಗೆ ತಿಳಿಸಿದ್ವಿ. ದೇವರ ಮನೆಯಲ್ಲಿ ಒದ್ದೆ ಬಟ್ಟೆ ಉಟ್ಟುಕೊಂಡು ಪೂಜೆ ಮಾಡತಕ್ಕಂಥದ್ದು ಬಹಳ ನಿಷಿದ್ಧ. ಬಹಳಷ್ಟು ಜನಗಳಲ್ಲಿ ಸ್ನಾನ ಮಾಡಿ ಆ ಟವಲನ್ನು ಒದ್ದೆ ಮಾಡೋದನ್ನೇ ಮೈಗೆ ಸುತ್ತಕೊಂಡ್ಬಿಟ್ಟು ಬಂದು ದೇವ್ರ ಮುಂದೆ ಕೂತು ಏನೋ ಒಂದಿಷ್ಟು ಕಾಟಾಚಾರಕ್ಕೆ ಪೂಜೆ ಮಾಡ್ತಾರೆ. ನಿಮ್ಮ ಪೂಜೆ ಒತ್ತಾಯಕ್ಕಾಗಿ ಆಗಬಾರದು, ಹೃದಯಪೂರ್ವಕವಾದಂತಹ ಪೂಜೆ ಆಗಬೇಕು. ಸುಮ್ಮನೆ ಇನ್ಯಾರದ್ದೋ ಕಣ್ಣೊರೆಸೋದಕ್ಕೋ ಅಥವಾ ಯಾವುದೋ ಒಂದು ಭಯಕ್ಕೋ ಪೂಜೆ ಮಾಡ್ತಕ್ಕಂತಹ ಪೂಜೆಯಲ್ಲಿ ಫಲ ಇಲ್ಲ. ನಮ್ಮಲ್ಲಿ ಬಹಳ ಸುಂದರವಾದಂತಹ ಎರಡು ಪದ ಹೇಳಿದ್ದಾರೆ. ಏನಪ್ಪ, ಈ ಮನುಷ್ಯನಿಗೆ ಭಯ ಭಕ್ತಿ ಯಾವುದೂ ಇಲ್ಲವಲ್ಲ. ಭಯ ಮತ್ತು ಭಕ್ತಿ ಅಂತಕ್ಕಂಥದ್ದು ವಿಶೇಷವಾಗಿ ಕೇಳ್ತಕ್ಕಂತಹ ಪದಗಳು. ಬಹಳಷ್ಟು ಜನ ಭಕ್ತಿಯಿಂದ ಅಲ್ಲ, ಭಯದಿಂದ ಪೂಜೆ ಮಾಡ್ತೀರಾ. ಆ ಭಯ ಬೇಕಾಗಿಲ್ಲ. ಭಕ್ತಿಯಿಂದ ನಿಮ್ಮ ಕರಳಿನ ಕರೆ ಇರಬೇಕೇ ಹೊರತಾಗಿ ಕರಳಿನ ಕರೆಯಿಂದ ಭಗವಂತನನ್ನ ಒಲಿಸ್ಕೊಳ್ಳಿಕ್ಕೆ ಖಂಡಿತವಾಗಿ ಸಾಧ್ಯವಾಗೋದಿಲ್ಲ. ಹಾಗಾಗಿ ಶ್ರದ್ಧೆ ಮತ್ತು ಭಕ್ತಿ ವಿಶೇಷವಾಗಿ ಬೇಕಾದಂತಹದ್ದು. ಪೂಜೆಯಲ್ಲಿ ಯಾವ ತರದ ಆಡಂಬರವೂ ಇಲ್ಲದೆ, ಯಾವ ಸಾಮಗ್ರಿಯೂ ಇಲ್ಲದೇನೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡತಕ್ಕಂತಹ ಪೂಜೆ ವಿಶೇಷವಾದ ಫಲ ಕೊಡುತ್ತೆ. ಅದಿರಲಿ. ಸ್ನಾನ ಮಾಡ್ಕೊಂಡು ಸೀದಾ ಬಂದು ಒದ್ದೆ ಟವಲನ್ನು ಉಟ್ಕೊಂಡು ದೇವರಿಗೆ ಪೂಜೆ ಮಾಡ್ತಕ್ಕಂಥದ್ದು ಅಥವಾ ದೇವರ ಮುಂದೆ ಕೂತು ಕೆಲವು ನಿಮಿಷಗಳನ್ನ ಹೂವು ಇಟ್ಟುಬಿಟ್ಟು ಏನೋ ಒಂದು ಧ್ಯಾನ ಮಾಡ್ತಕ್ಕಂಥದ್ದು ಅಶಾಸ್ತ್ರೀಯ. ಅದೇ ತರದಲ್ಲೇ ಒಂಟಿ ಬಟ್ಟೆಯಲ್ಲಿ ಪೂಜೆ ಮಾಡ್ತಕ್ಕಂಥದ್ದು, ಬರೇ ಒಂದು ಟವಲನ್ನು ಸುತ್ತಕೊಂಡು ಬಂದ್ಬಿಡೋದು, ಬೇರೆ ಉಳಿದ ರೆಸ್ಟ್ ಆಫ್ ದಿ ಫಾರ್ಮಲ್ ಕ್ಲೋತಿಂಗ್ ಆಮೇಲೆ ಹಾಕೊಳ್ತೀನಿ ಅಂತಂದ್ಬಿಟ್ಟು ಇಲ್ಲ. ದೇವರ ಪೂಜೆಗೆ ಒಂದು ಶುಭ್ರವಾದಂತಹ ನಿಯಮಿತವಾದಂತಹ ಉಡುಗೆ ನಿಯಮಿತವಾಗಿ ಅದಕ್ಕಾಗಿ ಮೀಸಲಿಟ್ಟಿರಬೇಕು. ಒದ್ದೆ ಬಟ್ಟೆ ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ತರಹದ ಶುಭ ಕಾರ್ಯಕ್ಕೂ ಸೂಚಿಸಿದಂಥದ್ದಲ್ಲ. ನಿಮಗೆ ಇಲ್ಲೊಂದು ಪ್ರಶ್ನೆ ಬರ್ಬೋದು, ಬಟ್ಟೆನೇ ತಾನೇ ಒದ್ದೆದಾಗ್ಲಿ ಒಣಗಿದ್ದಾಗ್ಲಿ ಏನು ವ್ಯತ್ಯಾಸ? ನಿಮಗೊಂದು ಉದಾಹರಣೆ ಹೇಳಬೇಕಾದರೆ ಪ್ರಿಯ ಪ್ರೇಕ್ಷಕ ಪ್ರಭುಗಳು ಕ್ಷಮಿಸಬೇಕು. ಒಂದು ಎಲೆನಲ್ಲಿ ಅನ್ನವನ್ನು ಹರಡಿದಾಗ, ಬನ್ನಿ ಊಟಕ್ಕೆ ಕೂತ್ಕೊಳ್ಳಿ ಅಂತ ಅನ್ನ ಹಾಕಿದಾಗ ಅದು ಸ್ವಾಗತದ ಚಿಹ್ನೆ, ಆತಿಥ್ಯದ ಚಿಹ್ನೆ. ಅದೇ ಅನ್ನವನ್ನು ಉಂಡೆ ಮಾಡಿಟ್ಟಾಗ ಪಿಂಡ ಅನ್ಸ್ಕೊಳ್ಳುತ್ತೆ. ಬಟ್ಟೆ ಯಾವುದೇ ಆದ್ರೂ ಅದನ್ನ ಹಾಕೊಳ್ತಕ್ಕೊಂದು ಸಂಸ್ಕಾರ ಅಂತಿದೆ, ಒಂದು ನಿಯಮ ಅಂತಿದೆ. ಒದ್ದೆ ಬಟ್ಟೆಯಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಯಾವುದೇ ತರದ ಶುಭ ಕಾರ್ಯಕ್ಕೂ ಕೂಡ ಸೂಕ್ತವಾದಂಥದ್ದಲ್ಲ. ಒದ್ದೆ ಬಟ್ಟೆ ಕೇವಲ ಕೆಲವಷ್ಟು ಶ್ರಾದ್ದ ಕರ್ಮಗಳಿಗೆ ಹೇಳಿದಂಥದ್ದೇ ಹೊರತಾಗಿ ಇನ್ನುಳಿದ ಎಲ್ಲ ತರದ ಶುಭ ಕಾರ್ಯಕ್ಕೂ ಕೂಡ ಒಣಗಿದ ಶುಭ್ರವಾದಂತಹ ಬಟ್ಟೆ ಮತ್ತೆ ಪೂಜೆಗಾಗಿ ಒಂದು ವಿಶೇಷವಾದ ಒಂದು ಬಟ್ಟೆಯನ್ನ ನಿಯಮಿಸುವಾಗಿ ಮೀಸಲಿಡ್ತಕ್ಕಂಥದ್ದು ಬಹಳ ಉತ್ತಮವಾದಂತಹ ಸಂಸ್ಕಾರ. ಆ ಬಟ್ಟೆಯಲ್ಲಿ ಇನ್ಯಾವುದೇ ತರದ ನಮ್ಮ ದೈನಂದಿನ ಚಟುವಟಿಕೆಗಳು ನಡೆದಿರಬಾರದು. ಆಹಾರ ಸೇವನೆ ಆಗ್ಬೋದು, ಅಥವಾ ಶೌಚಾದಿಗಳಿಗೆ ಹೋಗಿ ಬಂದಿರತಕ್ಕಂಥದ್ದಾಗ್ಬೋದು, ಅಥವಾ ಮಲ್ಕೊಂಡಿರ್ತಕ್ಕಂಥದ್ದು, ಅಥವಾ ಎಲ್ಲರನ್ನ ವ್ಯಾವಹಾರಿಕವಾಗಿ ಎಲ್ಲರ ಜೊತೆಗೆ ಮಿಕ್ಸ್ ಆಗಿರತಕ್ಕಂಥದ್ದು, ಇದೆಷ್ಟು ಆಗಬಾರದು. ಅದು ಮಡಿ ಬಟ್ಟೆ ಅಂತ. ರೇಷ್ಮೆ ಬಟ್ಟೆನಾದರೆ ಅದನ್ನ ನಿಮಗೆ ಅನುಕೂಲ ಆದಾಗ ವಾರದಲ್ಲೋ 10 ದಿವಸಲ್ಲೋ ಒಂದ್ಸಾರಿ ಒಕ್ಕೊಳ್ಬಹುದು. ಹತ್ತಿ ಬಟ್ಟೆ ಆದರೆ ಪ್ರತಿ ದಿವಸವೂ ಒಣಗಿರತಕ್ಕಂತಹ ಶುಭ್ರವಾದ ಬಟ್ಟೆಯೇ ಆಗಿರಬೇಕು. ರೇಷ್ಮೆ ಬಟ್ಟೆ 4-6 ಸಾರಿ 8-10 ಸಾರಿ ನಿಮಗೆ ಅನುಕೂಲ ಆಗೋವರೆಗೂ ಒಂದೇ ಬಟ್ಟೆನೇ ಉಪಯೋಗಿಸಿ ತಿರ್ಗಾ ಅದನ್ನ ಬಿಚ್ಚಿಟ್ಟು ಬೇರೆ ಬಟ್ಟೆ ಹಾಕೊಳ್ಬಹುದು. ಹತ್ತಿ ಬಟ್ಟೆಗೆ ಆ ನಿಯಮ ಅನ್ವಯಿಸೋದಿಲ್ಲ. ಇದಿಷ್ಟು ಬಟ್ಟೆಯ ಒಂದು ಪೂಜೆ ಮನೆಯಲ್ಲಿ
ತಿಲಕ ಇಡ್ತಕ್ಕಂತಹ ಅವರ ಒಂದು ಪಂಗಡದ ಒಂದು ನಿಯಮಬದ್ಧವಾದ ತಿಲಕ ಇಡ್ತಕ್ಕಂತಹ ಸಂಪ್ರದಾಯವನ್ನು ಇಟ್ಟುಕೊಂಡಿಲ್ಲ. ಆದರೆ ಕನಿಷ್ಠ ಪಕ್ಷ ಸ್ನಾನ ಮಾಡಿದವರು ಆ ಪೂಜೆ ಮಾಡತಕ್ಕಂತಹ ಕೆಲವು ನಿಮಿಷಗಳವರೆಗಾದರೂ ಹಣೆಗೆ ಯಾವುದಾದ್ರೂ ಒಂದು ತಿಲಕವನ್ನು ಧಾರಣೆ ಮಾಡತಕ್ಕಂಥದ್ದು ಅತ್ಯವಶ್ಯಕ. ವಿಭೂತಿ ಹಾಕೊಳ್ತಕ್ಕಂಥವ್ರು ವಿಭೂತಿ ಹಾಕೊಳ್ಬಹುದು, ಗಂಧ ಇಟ್ಕೊಳ್ತಕ್ಕಂಥವ್ರು ಗಂಧ ಇಟ್ಕೊಳ್ಬಹುದು, ಅಥವಾ ಇನ್ಯಾವುದೇ ತರಹದ ನಾಮಧಾರಣೆ ಅವರವರ ಒಂದು ಪದ್ಧತಿ ಪರಂಪರೆ ಅವರ ಒಂದು ಸಂಪ್ರದಾಯಕ್ಕೆ ಅನುಗುಣವಾದಂತಹ ಯಾವುದೇ ತರಹದ ಒಂದು ತಿಲಕ ಧಾರಣೆಯಂತೂ ಅತ್ಯವಶ್ಯಕ. ಕನಿಷ್ಠ ತಮಗ ಆ ತಿಲಕ ಧಾರಣೆಯಾಗಿ ಆಫೀಸಿಗೋ ಕಚೇರಿಗೋ ಹೋಗ್ಲಿಕ್ಕೆ ಕಷ್ಟವಾದರೆ ತೊಂದರೆ ಇಲ್ಲ. ಆದರೆ ಆ ಒಂದು 16 ನಿಮಿಷಗಳು ಆ ಪೂಜೆ ಮಾಡೋಷ್ಟು ಹೊತ್ತಿನಲ್ಲಿ ಹಣೆಗೆ ಒಂದು ತಮ್ಮ ಸಂಪ್ರದಾಯಕ್ಕೆ ಅನುಗುಣವಾದಂತಹ ತಿಲಕ ಧಾರಣೆ ಬಹಳ ಅವಶ್ಯಕ. ಹಣೆಗೆ ತಿಲಕ ಧಾರಣೆ ಇಲ್ಲದೇನೆ ಅಶುಭ ಕಾರ್ಯವೂ ಮಾಡೋದಿಲ್ಲ. ಶುಭ ಕಾರ್ಯದ ಬಿಡಿ ಅಶುಭ ಕಾರ್ಯವೂ ಕೂಡ ಮಾಡೋದಿಲ್ಲ. ಅಲ್ಲೂ ಕೂಡ ಭಸ್ಮಧಾರಣೆ ಅಥವಾ ತಿಲಕ ಧಾರಣೆ ಹೇಳಿದೆ. ಹಾಗಾಗಿ ನಿತ್ಯ ಪೂಜೆಯಲ್ಲಿ ಅತ್ಯವಶ್ಯಕವಾಗಿ ಗಮನಿಸಬೇಕಾದಂತಹದ್ದು ಒದ್ದೆ ವಸ್ತ್ರ ಕಂಪ್ಲೀಟ್ ಆಗಿ ನಿಷಿದ್ಧವಾದಂತಹದ್ದು. ಆ ಅಭ್ಯಾಸ ಇದ್ರೆ ಇವತ್ತಿಗೆ ಬಿಟ್ಬಿಡಿ. ಎರಡನೇದು ಒಂಟಿ ವಸ್ತ್ರ ಇರತಕ್ಕಂಥದ್ದು, ಒಂದೇ ಒಂದು ಟವಲ್ ಸುತ್ತಕೊಳ್ತಕ್ಕಂಥದ್ದು ಅಥವಾ ಇನ್ನೇನೋ ಒಂದು ಲುಂಗಿ ಸುತ್ತಕೊಳ್ತಕ್ಕಂಥದ್ದು ನಿಷಿದ್ಧವಾದಂತಹದ್ದು. ಕನಿಷ್ಠ ಹೆಗಲ ಮೇಲೆ ಇನ್ನೊಂದು ಬಟ್ಟೆನಾದರೂ ಇರಬೇಕು. ಮೂರನೇದು ಹಣೆಗೆ ತಿಲಕ ಧಾರಣೆ ಅಷ್ಟೇ ಅತ್ಯವಶ್ಯಕ. ಅದೇ ತರದಲ್ಲೇ ಪದ್ಮಾಸನ ದಾನಿ ಕೂತಂತಹ ಒಂದು ಪದ್ಧತಿ ಏನಿದೆ, ಇದು ಪದ್ಮಾಸನದ ರೀತಿಯಲ್ಲಿ ಇದನ್ನು ಸುಖಾಸನ ಅಂತಲೂ ಕರಿತೀವಿ ನಮ್ಮಲ್ಲಿ. ಈ ಒಂದು ರೀತಿಯಲ್ಲಿ ಕೂತು ಪೂಜೆ ಮಾಡಬೇಕೆ ಹೊರತಾಗಿ ಹೇಗೋ ಕೂತು ಕುಕ್ಕರ್ಗಾಲ್ನಲ್ಲಿ ಕೂತ್ಕೊಂಡು ಅಥವಾ ವಕ್ರವಾಗಿ ಕೂತ್ಕೊಂಡು ಪೂಜೆ ಮಾಡತಕ್ಕಂಥದ್ದು ಅಶಾಸ್ತ್ರೀಯವಾದಂತಹದ್ದು. ಇನ್ನು ಪೂಜೆಯ ಮನೆಯಲ್ಲಿ ಬಳಸಲಿಕ್ಕೆ ಉಪಯೋಗಿಸ್ತಕ್ಕಂತಹ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಜೊತೆಗೆ ಯಾವ ದೇವರಿಗೆ ಯಾವ್ಯಾವ ತರದ ಹೂವು, ಇದನ್ನ ಜೊತೆಗೆ ದೇವರಿಗೆ ಯಾವ ತರದಲ್ಲಿ ಎಲೆ ಹಾಕಬೇಕು, ಅತಿಥಿಗಳಿಗೆ ಯಾವ ತರದಲ್ಲಿ ಎಲೆ ಹಾಕಬೇಕು, ಪ್ರಾಯಶಃ ನಾಳಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ಒಂದಿಷ್ಟು ಬೆಳಕು ಚೆಲ್ತಕ್ಕಂತಹ ಪ್ರಯತ್ನ ಪಡ್ತೀನಿ. ಒಂದಂತೂ ಬಹಳ ಸಂತೋಷ ಕೊಡ್ತಕ್ಕಂಥ ವಿಚಾರ, ಈ ನಮ್ಮ ಸಂಸ್ಕಾರ ಕಾರ್ಯಕ್ರಮಕ್ಕೆ ಎಷ್ಟೊಂದು ಅಭಿಮಾನಪೂರ್ವಕವಾಗಿ ಹಲವು ಸಾವಿರ ಜನಗಳು ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ, ಪ್ರಶ್ನೆಗಳನ್ನು ಕಳಿಸ್ತಾ ಇದ್ದಾರೆ. ಧನ್ಯೋಸ್ಮಿ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಮುಂದಿನ ಹಲವಾರು ಸಂಚಿಕೆಗಳಲ್ಲಿ ಉತ್ತರ ಹೇಳ್ತಕ್ಕಂತಹ ಪ್ರಯತ್ನ ಪಡ್ತೀವಿ. ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ಕೂಡ ನಿಮ್ಮದೇ ವಾಹಿನಿಯಾದಂತಹ ಟಿವಿ ನೈನಿಗೆ ನೀವು ಕಳಿಸಬಹುದು ನೇರವಾಗಿ. ನನಗೆ ಆ ಪ್ರಶ್ನೆನ ಅವರು ಕಳಿಸ್ಕೊಡ್ತಾರೆ, ನಾನು ಉತ್ತರ ಹೇಳ್ತಕ್ಕಂಥ ಪ್ರಯತ್ನ ಪಡ್ತೀನಿ. ಈಗ ವಾಸ್ತುವಿಗೆ ಸಂಬಂಧಪಟ್ಟಂತಹದ್ದು. ವಾಸ್ತು ಯಾವ ಜಾಗವನ್ನು ನಾವು ಖರೀದಿ ಮಾಡಬಹುದು, ನಮ್ಮ ನಿವೇಶನದ ಅಕ್ಕಪಕ್ಕದಲ್ಲಿರ್ತಕ್ಕಂಥದ್ದನ್ನ ಖರೀದಿಗೆ ಅವಕಾಶ ಸಿಕ್ಕಿದಾಗ ಅಂತಕ್ಕಂಥದ್ದಕ್ಕೆ ಗಮನಿಸೋಣ. ಇವತ್ತು ನಮ್ಮ ನಿವೇಶನದಿಂದ ದಕ್ಷಿಣ ಭಾಗಕ್ಕೆ, ನಮ್ಮ ನಿವೇಶನಕ್ಕೆ ಹೊಂದ್ಕೊಂಡಿರತಕ್ಕಂತಹ ಭೂಮಿ ನಮಗೆ ಸಿಕ್ಕಿದ್ರೆ ಅದನ್ನೆಂಥ ಸಂದರ್ಭದಲ್ಲೂ ಖರೀದಿ ಮಾಡಬಾರದು. ಅದೇ ತರದಲ್ಲೇ ಪಶ್ಚಿಮದ್ದು ಕೂಡ ಅಷ್ಟು ಉತ್ತಮವಾದ್ದಲ್ಲ, ದಕ್ಷಿಣದ್ದು ಪೂರ್ಣ ನಿಷಿದ್ಧ. ನಮ್ಮ ಭೂಮಿಗೆ ಹೊಂದಿಕೊಂಡು ಪಕ್ಕದ್ದು ಇಮಿಡಿಯೇಟ್ ನೆಕ್ಸ್ಟ್ ದಕ್ಷಿಣಕ್ಕೆ ಇರತಕ್ಕಂತಹ ಭಾಗವಾದರೆ ಅಶಾಸ್ತ್ರೀಯ. ಅದರಿಂದ ಶುಭ ಫಲ ಬರೋದಿಲ್ಲ, ಮನೆಯಲ್ಲಿ ಮನೆ ಯಜಮಾನ ಮೃತ್ಯುವಾಗತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳುತ್ತೆ. ಇನ್ನು ಪಶ್ಚಿಮ ಕೂಡ ಅಷ್ಟು ಶುಭ ತರತಕ್ಕಂತಹ ಲಕ್ಷಣವಲ್ಲ ಅದು. ಉತ್ತರ ಮತ್ತು ಪೂರ್ವಕ್ಕೆ ನಮ್ಮ ಭೂಮಿಗೆ ಹೊಂದಿಕೊಂಡಿರತಕ್ಕಂತಹ ಭೂಮಿ ನಮಗೆ ಖರೀದಿ ಮಾಡ್ಲಿಕ್ಕೆ ಸಿಕ್ಕಿದ್ರೆ ಅದು ಬಹಳ ಶುಭ ತರ್ತಕ್ಕಂಥದ್ದು, ಅದನ್ನು ಖರೀದಿ ಮಾಡಬಹುದು. ಹಾಗೆ ಈಶಾನ್ಯಕ್ಕೆ ಸಿಕ್ಕಿದ್ರೂ ಕೂಡ ಅಷ್ಟೇ ಉತ್ತಮವಾದಂತಹದ್ದು. ವಾಯವ್ಯ ಭಾಗದಲ್ಲಿ ಮತ್ತು ಆಗ್ನೇಯ ಭಾಗದಲ್ಲಿ ಮಧ್ಯಮ ನಿಷಿದ್ಧ, ಪೂರ್ಣ ನಿಷಿದ್ಧವಾದಂತಹದ್ದು ನೈಋತ್ಯ ಭಾಗದಲ್ಲಿ. ನೈಋತ್ಯದಲ್ಲಿ ನಿಮಗೆ ನಿವೇಶನ ಯಾರಾದರೂ ಫ್ರೀಯಾಗಿ ಕೊಟ್ಟರು ಕೂಡ ತಗೊಳ್ಬೇಡಿ, ನಿಮ್ಮ ನಿವೇಶನಕ್ಕೆ ಅಟ್ಯಾಚ್ ಆಗಿರತಕ್ಕಂಥದ್ದು. ಆದರೆ ಪಶ್ಚಿಮ ಮತ್ತು ದಕ್ಷಿಣ ಅಷ್ಟೊಂದು, ದಕ್ಷಿಣ ಮತ್ತು ನೈಋತ್ಯ ಪೂರ್ಣ ನಿಷಿದ್ಧ ಅಂತ ನನ್ನ ಅಭಿಪ್ರಾಯ ವಾಸ್ತುಶಾಸ್ತ್ರದ ರೀತ್ಯ. ಪಶ್ಚಿಮ ಕೂಡ ಅಧಮ. ಇದಿಷ್ಟು ಈ ದಿವಸದ ಒಂದು ವಾಸ್ತುವಿನ ಸಂಕ್ಷಿಪ್ತ ಸಮಾಚಾರ. ಸಮಸ್ತ ಸನ್ಮಂಗಳಾನಿ ಭವಂತು.